ಅಂಗನವಾಡಿ ನಿವೃತ್ತ ನೌಕರರ ಹಕ್ಕಿಗಾಗಿ ಹೋರಾಟ. ಮಕ್ಕಳಿಲ್ಲ, ಇಬ್ರು ಸೊಸೆಯರು, ಇಬ್ರು ಗಂಡು ಮಕ್ಕಳೆಲ್ಲ ಹೋದ್ರು. ಜೀವನ ಕಷ್ಟ, ನಾನು ಒಬ್ಬಳೇ ಇರೋಳು. ಹೆಂಗ್ ಜೀವನ ಮಾಡೋದು ಸ್ವಾಮಿ? ಚಿಕ್ಕನಾಯಕನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಪ್ರತಿಭಟನೆ. ನಮಗೆ ಗ್ರಾಜುಯೇಟ್ ಅಮೌಂಟ್ ಬಿಡುಗಡೆ ಮಾಡ್ಕೊಡ್ಬೇಕು. ನಮಗೆ ದುಡಿಯೋ ಶಕ್ತಿನೂ ಇಲ್ಲ ಸರ್. ಇವಾಗ ನಮಗೆ ಜೀವನ ಮಾಡಕ್ಕೆ ತುಂಬಾ ತೊಂದರೆ ಇದೆ. ನೋಡಿ, ನಮಗೆ ಟ್ಯಾಬ್ಲೆಟ್ಸ್ ತಗೊಳ್ಳಕ್ಕೂ ನಮಗೆ ಅಮೌಂಟ್ ಇರಲ್ಲ. ಎಸ್, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಇಂದು ಚಿಕ್ಕನಾಯಕನಹಳ್ಳಿಯ ತಾಲೂಕು ಕೇಂದ್ರದಲ್ಲಿ ನಿವೃತ್ತ ನೌಕರರ ಹಕ್ಕಿಗಾಗಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಅಂಗನವಾಡಿ ಪ್ರಧಾನ ಕಾರ್ಯದರ್ಶಿ ಪುಷ್ಪಾವತಿ ಮಾತನಾಡಿ 2011ರಿಂದ 2023ರ ಮಾರ್ಚ್ ತಿಂಗಳ ತನಕ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ 1972ರ ಗ್ರಾಚ್ಯುಟಿ ಕೊಡಬೇಕು ಅಂತ ಹೇಳಿ 2020ರಲ್ಲಿ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ವಿ. ಆದರೆ ಇದಕ್ಕೂ ಮುನ್ನ ಕಾರ್ಯಕರ್ತೆಯರಿಗೆ ಕೇವಲ ಇಡುಗುಂಟು ಮತ್ತು ಎನ್ಪಿಎಸ್ ಅಂತ ಮಾತ್ರ ಕೊಟ್ಟಿದ್ರು. ಅದಕ್ಕಿಂತ ಮುಂಚೆ ನಿವೃತ್ತಿ ಹೊಂದಿದ ಯಾರಿಗೂ ಸಹ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಂಗನವಾಡಿ ನೌಕರ ಸಂಘ CITU ತಾಲೂಕು ಸಮಿತಿ ಚಿಕ್ಕನಾಯಕನಹಳ್ಳಿ. ನಾನು ಅಂಗನವಾಡಿ ನೌಕರ ಸಂಘದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಪುಷ್ಪಾವತಮ್ಮ ಅಂತ ಮಾತಾಡ್ತಿರೋದು. ಇವತ್ತು ನಾವು 2011ರಿಂದ ರಿಟೈರ್ಡ್ ಆದಂತಹ ನಿವೃತ್ತಿ ಹೊಂದಿದಂತಹ ಕಾರ್ಯಕರ್ತೆಯರಿಗೆ ನಾವು ಮೊದಲನೇದಾಗಿ ನಮಗೆ ಗ್ರಾಜ್ಯುಟಿ ಕೊಡಬೇಕು ಅಂತೇಳ್ಬಿಟ್ಟು ನಾವು 2020ರಲ್ಲಿ ನಾವು ಇವರೆಲ್ಲರದು ಈಗ ಇವತ್ತೇನು ಇಲ್ಲಿ ಸೇರಿದ್ದೀವಿ, ಇವರೆಲ್ಲರದು ನಾವು ಅರ್ಜಿಗಳನ್ನು ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಇಲಾಖೆಗೆ ನಾವು ಇವರೆಲ್ಲರನ್ನು ಅರ್ಜಿಯನ್ನು ತಲುಪಿಸಿದ್ದೀವಿ. ಈ ಅರ್ಜಿಯನ್ನು ತಲುಪಿಸೋದಕ್ಕಿಂತ ಮುಂಚೆ ನಮಗೆ ಕಾರ್ಯಕರ್ತೆಯರಿಗೆ ಕೇವಲ ಇಡಿಗಂಟು ಮತ್ತು NPS ಅಂತ ಮಾತ್ರ ಕೊಡ್ತಿದ್ರು. ಅದಕ್ಕಿಂತ ಮುಂಚೆನೇ ಈಗ 10 ವರ್ಷದಿಂದ NPS ಕೊಟ್ಟಿರೋದು ಮತ್ತು ಇಡಿಗಂಟು ಕೊಟ್ಟಿರೋದು. ಅದಕ್ಕಿಂತ ಮುಂಚಿತವಾಗಿ ಕೆಲವು ಕಾರ್ಯಕರ್ತರು ಮತ್ತು ಸಹಾಯಕಿಯರು ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೆ ಯಾವುದೇ ಒಂದು ಸೌಲಭ್ಯ ಕೊಡ್ದಂಗೆ ಅವತ್ತಿನ ಆ ತಿಂಗಳು ಕೊನೆಯ ತಿಂಗಳು ಗೌರವಧನ ಮಾತ್ರ ಕೊಟ್ಟು ಮನೆ ಕಳಿಸಿತ್ತೆ ಸರ್ಕಾರ. 35 ವರ್ಷ ಕೆಲಸ ಮಾಡಿದ್ವಿ ಸರ್. ಈಗ 70 ವರ್ಷ ನಮಗೆ ವಯಸ್ಸು. ಅವಾಗ 100 ರೂಪಾಯಿ ಸಂಬಳ ತಂತಿದ್ವು ಸರ್. ಅವಾಗ 70 ಮಕ್ಕಳಿದ್ವು ಸರ್ ನಮಗೆ. ಗರ್ಭಿಣಿ ಬಾಣಂತಿಯರಿಗೆ 70 ಮಕ್ಕಳಿಗೆ ಎಲ್ಲರಿಗೂ ಅಡುಗೆ ಮಾಡಾಕ್ತಿದ್ದೆ ಸರ್. ಸೌದೆ ತತ್ತಿದ್ದೆ ಸರ್ ನಾನು. ಅವಾಗ ಕಡಿಮೆ ಸಂಬಳ ಸರ್ ನಮಗೆ. ಇನ್ನು 100 ರೂಪಾಯಿಯಿಂದ ಸಂಬಳ ತಗೊಂಡು ಕೆಲಸ ಮಾಡ್ತಿದ್ದೀವಿ. ನಾವು ಕೆಲಸ ಮಾಡಬೇಕಾದ್ರೆ ಅಂಗನವಾಡಿಗಳಲ್ಲಿ ಸುಮಾರು 70ರಿಂದ 80ರಷ್ಟು ಮಕ್ಕಳಿದ್ರು. ಆಗ ಸೌದೆ ಪಾತ್ರೆಗಳನ್ನ ಹೊಂಚಿಕೊಂಡು ನಮ್ಮ ಮನೆಗಳಲ್ಲಿಯೇ ಅಂಗನವಾಡಿಗಳನ್ನ ನಡೆಸ್ತಾ ಇದ್ವು. ಅಲ್ಲದೆ ಮಕ್ಕಳಿಗೆ ಅಡಿಗೆ ಮಾಡಿಕೊಂಡು ಮಕ್ಕಳ ತಾಯಿಯರು ಏನ್ ಹೇಳಿದ್ರು ಕೇಳಬೇಕಾಗಿತ್ತು. ಇಷ್ಟೆಲ್ಲ ಕಷ್ಟ ಬಿದ್ದು ಕೆಲಸ ಮಾಡಿದ್ದೇವೆ. ಆದರೆ ನಾವು ರಿಟೈರ್ಡ್ ಆದ್ಮೇಲೆ ನಮಗೆ ಯಾವುದೇ ಸೌಲಭ್ಯವಿಲ್ಲ. ನಮಗೆ ವಯಸ್ಸಾಗಿದ್ದು ಕೂಲಿ ಮಾಡಿಕೊಂಡು ಜೀವನ ಸಾಗಿಸೋದು ಕಷ್ಟ ಆಗಿದೆ. ಹೀಗಾಗಿ ನಮಗೆ ಸರ್ಕಾರದಿಂದ ತಕ್ಷಣವೇ ಗ್ರಾಚ್ಯುಟಿ ಕೊಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಕುರುಬ್ರಳ್ಳಿ ಸಹಾಯಕಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಬೇಕಾದ್ರೆ ಸ್ಟ್ರೆಂತು 70-80 ಇರೋದು. ನಾವು ಸೌದೆ ಹೊಂಚ್ಕೊಂಬಂದು ಪಾತ್ರೆ ಹೊಂಚ್ಕೊಂಬಂದು ಆಮೇಲೆ ನಮ್ಮನೇಲೆ ಕ್ಲಾಸ್ ಮಾಡಿ ರೂಮ್ ಕಟ್ಟಿದ ಮೇಲೆ ನಾವು ಸ್ಕೂಲ್ಗೆ ಹೋಗಿದ್ದೀವಿ. ಇಷ್ಟೆಲ್ಲ ಕಷ್ಟ ಬಿದ್ದು ಮಕ್ಳನ್ನ ಕರ್ಕೊಂಬರ್ಬೇಕಾಗಿತ್ತು. ಆ ಮಕ್ಳಿಗೆ ನಾವು ಅಭಿನಯ ಗೀತೆನೂ ಅದ್ರ ಜೊತೆಯಲ್ಲಿ 70-80 ಮಕ್ಳಿಗೆ ಅಡುಗೆ ಮಾಡಿಕೊಂಡು ನಾವು ಅಭಿನಯ ಗೀತೆನೂ ಮಕ್ಳಿಗೆ ಹೇಳ್ಕೊಡ್ತಿದ್ವು. ನಾವು ಮಾಡ್ತಿದ್ದಾಗ ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಮಾಡಿವು. ನಮಗೆ ಕೊಡ್ತಿದ್ದ ಸಂಬಳ ಎಷ್ಟು ಗೊತ್ತಾ? ಸ್ಟಾರ್ಟಿಂಗಲ್ಲಿ ಬರೀ 110ಕ್ಕೆ ನಾವು ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ಗೌರವಧನ ಅಂತ ಕೊಡೋರು ಅದನ್ನು ಹಿಂಗೆ ಮಾಡಿ ನಮಗೆ ಹಂಗೂ ಅಷ್ಟು ಕಷ್ಟ ಬಿದ್ದರು. ನಮಗೆ ಭಾರಿ ಟಾರ್ಚರಲ್ಲಿ ಕೆಲಸ ಮಾಡಿವು. ಆವಾಗ ಮಕ್ಕಳು ತಾಯಂದರು ಏನು ಹೇಳ್ತಾರೋ ಅದು ಕೇಳಬೇಕಾಗಿತ್ತು. ಪ್ರತಿಯೊಂದು ನಾವು ಮಕ್ಕಳು ಬಿಟ್ಟು ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ಬಿಡೋರು. ಅವನ್ನೆಲ್ಲ ಕಷ್ಟ ಬಿದ್ದು ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿವು. ನಮಗೆ ಕೊನೆ ಲಾಸ್ಟ್ಗೆ ಇನ್ನೇನು 2,000, 2,500, 3,000 ಹತ್ತೊಂದಷ್ಟು ರಿಟೈರ್ಡ್ ಆಗೋತು. ಆದಮೇಲೆ ನಮಗೆ ಯಾವುದೇ ಒಂದು ಸರ್ಕಾರದಿಂದ ಯಾವ ಸೌಲಭ್ಯಗಳು ನಮಗೆ ಬರಲಿಲ್ಲ. ನಾವು ಇವತ್ತು ಮಕ್ಕಳು ಇಲ್ಲ, ನಮಗೆ ಗಂಡುಗಳು ಇಲ್ಲ. ನಾವು ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗೈತಿ. ಈ ವಯಸ್ಸಲ್ಲಿ ನಾವು ಕೂಲಿ ಮಾಡೋಕ್ಕಾಗುತ್ತಾ? ಸರ್ಕಾರದಿಂದ ನಮಗೆ ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗ್ರಾಜ್ಯುಟಿ ಬೇಕೇ ಬೇಕು ನಮಗೆ. ಅನ್ಸಮ್ಮ ಕೇದ್ಗೆಯಲ್ಲಿ. ಎಷ್ಟು ವರ್ಷ? 75 ವರ್ಷ 80 ವರ್ಷ ಆಗಿದೆ. ರಿಟೈರ್ಡ್ ಆಗಿ 15 ವರ್ಷ. ಏನು ಸಮಸ್ಯೆ ನಿಮ್ಮದು? ನಮಗೆ ಮಕ್ಕಳಿಲ್ಲ, ಇಬ್ರು ಸೊಸೆಯರು, ಇಬ್ರು ಗಂಡು ಮಕ್ಕಳೆಲ್ಲ ಹೋದ್ರು. ಜೀವನ ಕಷ್ಟ, ನಾನು ಒಬ್ಬಳೇ ಇರೋಳು. ಮೊಮ್ಮಕ್ಳು ಆಗ್ತಾರೆ, ಅದಾರೆ ಮೊಮ್ಮಕ್ಕಳು ಅದೆಲ್ಲ ಅದಾರೆ.
ಗಾಜಿಟಿ ಬರ್ಬೇಕಾಯ್ತು ಬಂದು ಅದು ಹೆಂಗೆ ಜೀವನ ಮಾಡೋದು ಸ್ವಾಮಿ ಹೆಂಗೆ ಮಾಡೋದು ಕೂಲಿ ಮಾಡೋಕ್ಕಾಗತ್ತೆ ನಮ್ಮ ಕೈಲಿ ಜೀವನ ಹೆಂಗ್ ಮಾಡ್ತಾ ಇದ್ರಿ ಇವಾಗ? ಹೆಂಗೆ ಮಾಡೋ ಸ್ವಾಮಿ ಅದೇ ಪೆನ್ಷನ್ನು 1200 ಬರುತ್ತೆ ಅದ್ರಾಗ ಜೀವನ ಮಾಡ್ತಾರೆ ಮನೆ ಒಂದು ಐತೆ ಇನ್ನೇನಿಲ್ಲ ಅಷ್ಟು ಮನೆ ಸ್ವಂತನ ಬಾಡಿಗೆ? ಸ್ವಂತ ಮನೆ ಐತೆ ಸ್ವಾಮಿ ಸುಳ್ಳು ಹಾಕಲ್ಲ ಅಷ್ಟೇ. ಇನ್ನು ಈ ವೇಳೆ ತಾಲೂಕು ವಿವಿಧ ಭಾಗದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.